ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದು ಪೋಟ್ಲಿ ಪ್ಯಾಟರ್ನ್ ಡಿಸೈನ್ ರೆಡಿ ಮಾಡ್ತಾ ಇದ್ದೀನಿ. ಅದು ಬಂದುಬಿಟ್ಟು ಇದು ದೊಡ್ಡ ಬ್ಲೌಸು 43 ಸೈಜ್ ಬ್ಲೌಸ್ ಇದು. ಆದರೆ ನೆಕ್ಕು ಸ್ವಲ್ಪ ಅವ್ರಿಗೆ ಡೀಪ್ ಬೇಡ ಅಂತ ಹೇಳಿದ್ರು, ಆದರೂ ಸಿಂಪಲ್ಲಾಗಿ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಹಂಗಾಗಿ ಇವಾಗ ಇದಕ್ಕೆ ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೀನಿ. ಇದು ಪಾಚಿ ಗ್ರೀನಲ್ಲಿ. ಇದರಲ್ಲಿ ಒಂದೊಂದು ಬುಟ್ಟೀಸ್ ಇದೆ, ಎಲ್ಲೋ ಕಲರಲ್ಲಿ ಬುಟ್ಟೀಸ್ ಇದೆ. ಆ ಕಲರ್ಗೆ ಮ್ಯಾಚಿಂಗ್ ಆಗೋ ಥರ ತೊಗೊಂಡಿದ್ದೀನಿ. ಬಟ್ಟೆ ಇದ್ದಿದ್ರೆ ಅದರಲ್ಲೇ ತೊಗೋತಿದ್ದೆ, ಅದ್ರ ಬಟ್ಟೆ ಇಲ್ಲ. ಅವರು ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಬಟ್ಟೆ ಸಾಕಾಗಲ್ಲ. ಹಾಗಾಗಿ ಈ ರೀತಿ ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೀನಿ. ಇವಾಗ ಈ ರೀತಿ ಪೋಟ್ಲಿ ಬಟನ್ ಸಿಗುತ್ತೆ ಮಾಮೂಲಿ ಟೈಲರ್ ಅಂಗಡಿಗಳಲ್ಲಿ. ಅದರಲ್ಲಿ ಸೈಜ್ ಬೇರೆ ಬೇರೆ ಇರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗಳಲ್ಲಿ ತೊಗೊಳ್ಳಿ. ಅದನ್ನು ಈ ರೀತಿ ಒಂದು ಬಟ್ಟೆಯಲ್ಲಿ ಇದೊಂದು ಟಿಪ್ಸ್ ನೆನ್ಪಿಟ್ಕೊಳ್ಳಿ. ಈ ಟಿಪ್ಸ್ ಯೂಸ್ ಮಾಡಿದ್ರೆ ನೀವು ಆರಾಮಾಗಿ ಪೋಟ್ಲಿ ಬಟನ್ನ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಅದೇನಾಗುತ್ತೆ, ಒಂದೊಂದು ಸಲ ಸ್ಟಿಚ್ ಮಾಡೋಕ್ಕೆ ಹೋದರೆ ಗಂಟು ಥರ ಆಗುತ್ತೆ, ಇಲ್ಲ ಸಿಂಗಲ್ ಫ್ರೂಟ್ ಹಾಕಿದ್ರೂ ಸ್ಟಿಚ್ ಮಾಡೋಕ್ಕಾಗಲ್ಲ, ಗಟ್ಟಿ ಆಗೋಗುತ್ತೆ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಯಾಕೆ ಅಂದರೆ ನೀವು ಅದನ್ನು ಗಂಟು ಹಾಕುವಾಗ ಸ್ಮೂತಾಗಿ ಗಂಟು ಹಾಕಿ, ಲೂಸಾಗಿ ಟೈಟಾಗಿ ಬಿಗಿದು ಗಂಟು ಹಾಕಬೇಡಿ. ಟೈಟಾಗಿ ಹಾಕಿದಾಗ ಏನಾಗುತ್ತೆ, ಅದು ಗಂಟು ಥರ ಆಗಿಬಿಡುತ್ತೆ. ನಾವು ಸ್ಟಿಚ್ ಮಾಡೋಕ್ಕೆ ಹೋದರೆ ಸೂಜಿನೂ ಮುರಿದೋಗೋ ಚಾನ್ಸ್ ಇರುತ್ತೆ. ಓಕೆನಾ, ಅದೊಂದು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಅದೊಂದು ಟಿಪ್ಸ್ ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗಿ ಪೋಟ್ಲಿ ಬಟನ್ನ ನೀಟಾಗಿ ರೆಡಿ ಮಾಡ್ಕೋಬೋದು. ಅದನ್ನು ಆ ರೀತಿ ನೀಟಾಗಿ ಒಂದು ಸ್ವಲ್ಪ ಲೂಸ್ ಕೊಟ್ಟು ನಾಟ್ ಹಾಕೊಂಡು ಹೂವು ಕಟ್ಟೋ ಥರ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಈ ರೌಂಡ್ ನೆಕ್ ಆಗಿರೋದ್ರಿಂದ ಫಸ್ಟು ಲೈನಿಂಗಿಗೆ ನಿಮಗೆ ಮಾರ್ಕ್ ಬೇಕು ಅಂದರೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಬೇಡ ನಾವು ಹಂಗೆ ಹಾಕ್ತೀವಿ ಅಂದ್ರೂ ಒಂದಷ್ಟು ದೂರಕ್ಕೆ ಮಾರ್ಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಹತ್ತತ್ರ ಬೇಕು ಅಷ್ಟಕ್ಕೆ ಈ ಥರ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಹಾಕೊಂಡಾದ್ಮೇಲೆ ನಾನು ಕಟ್ ಮಾಡಿಲ್ಲ, ಅದ್ರ ತುದಿನೆಲ್ಲ ಹಾಗೆ ಸ್ಟಿಚ್ ಮಾಡಿದ್ದೀನಿ. ಯಾಕೆಂದರೆ ಗಂಟು ಥರ ಇರೋದ್ರಿಂದ ನಾವು ತುದಿಗೆ ಇಡಕ್ಕೆ ಹೋದರೆ ಸ್ಟಿಚಿಂಗ್ ಆಗಲ್ಲ. ಅದಕ್ಕೆ ಇದನ್ನು ಅದರ ತುದಿನೆಲ್ಲ ಆಮೇಲೆ ಕಟ್ ಮಾಡೋಣ ಅಂದ್ಬಿಟ್ಟು ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಮಾಮೂಲಿ ಬ್ಲೌಸ್ ಪೀಸ್ ಇರುತ್ತಲ್ಲ, ಅದ್ರ ಮೇಲೆ ಇದು ನಾಟ್ ಹಾಕಿದ್ದೀವಲ್ಲ, ಇವಾಗ ಇದನ್ನು ಕೂಳೆನ ತೆಗೆದುಬಿಡ್ಬೇಕು. ಅದು ತುದಿನೆಲ್ಲನೂ ಕಟ್ ಮಾಡಿ ತೆಗೆದುಬಿಟ್ಟು ಈ ರೀತಿ ನೋಡಿ ಕಟ್ ಮಾಡ್ತಿದ್ದಿಲ್ಲ, ಆ ಥರ ಕಟ್ ಮಾಡಿಬಿಡಿ. ಒಂದೇ ಲೆವೆಲ್ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಬ್ಲೌಸ್ ಪೀಸ್ ಇರುತ್ತಲ್ಲ, ಅದ್ರ ಮೇಲೆ ಇದು ಬಟನ್ಸು ಪೋಟ್ಲಿ ಬಟನ್ ಎಲ್ಲ ಒಳಗಡೆ ಹೋಗಬೇಕು. ಇವಾಗ ಬ್ಲೌಸ್ ಪೀಸ್ ಮಧ್ಯ ಬರಬೇಕು ನೋಡಿ, ಈ ರೀತಿ ಮಧ್ಯ ಬರೋ ಥರ ಉಲ್ಟಾ ಹಿಂಗೆ ಇಟ್ಕೊಳ್ಳಿ. ಸೀದ ಮೇಲೆ ಇಟ್ಕೋಬಾರ್ದು, ಒಳಗಡೆ ಇಟ್ಕೊಂಡ್ರೆ ಅದು ಮೇಲೆ ಬರೋದು. ನೀವು ಮೇಲಿಟ್ಟರೆ ಒಳಗಡೆ ಹೋಗ್ಬಿಡುತ್ತೆ. ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದು ಬಾರ್ಡ್ರ್ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಇನ್ನೋಟ್ ಮಾಡ್ಕೊತಾ ಇದ್ದೀನಿ, ಸ್ಟಿಚ್ ಹಾಕೊಬರ್ತಾ ಇದ್ದೀನಿ. ಇಲ್ಲಾಂದ್ರೂ ನೀವು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡ್ಕೊಳ್ಳಿ. ಹೀಗೆ ಕೆಳಗಡೆ ಸ್ಟಿಚ್ ಆದಮೇಲೆ ಮೇಲ್ಗಡೆನೂ ಪಿನ್ನಗಳು ಹಾಕ್ಕೊಂಡು ನೀಟಾಗಿ ಒಂದು ಸ್ಟಿಚ್ಚು ನಾವೇನು ಪೋಟ್ಲಿ ಬಟನ್ ಸ್ಟಿಚ್ ಮಾಡಿದ್ದೀವಲ್ಲ ಫಸ್ಟೇ, ಅದ್ರ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಒಂಚೂರು ನೀವು ಆ ಕಡೆ ಈ ಕಡೆ ಆದರೂ ಆ ಬಟನ್ನು ಆ ಕಡೆ ಈ ಕಡೆ ಸರಿಯುತ್ತೆ. ಹಂಗಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ನೀಟಾಗಿ ನಾವು ಆಲ್ರೆಡಿ ಸ್ಟಿಚ್ ಮಾಡಿರೋದ್ರಿಂದ ಕಷ್ಟ ಏನಾಗಲ್ಲ. ಅದ್ರ ಮೇಲೇ ಟೆನ್ಷನ್ ಈ ರೀತಿ ಮೇಲೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೀವು ಸಿಂಗಲ್ ಫ್ರೂಟ್ ಹಾಕಿದ್ರೂ ಹಂಗೆ ಆಗುತ್ತೆ ಟೆನ್ಷನ್ನ. ಆದ್ರೂ ಈ ಡಬಲ್ ಇದರಲ್ಲೇ ಸ್ಟಿಚ್ ಮಾಡ್ಬೋದು. ಟೆನ್ಷನ್ ಸ್ವಲ್ಪ ಹಿಂಗೆ ಮೇಲೆ ಎತ್ಕೊಂಡು ಗಂಟು ಥರ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಹಿಂಗೆ ಮೇಲೆ ಎತ್ತಿ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಬರುತ್ತೆ, ಏನು ತೊಂದರೆ ಏನಾಗಲ್ಲ. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಅದು ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೊಳ್ಳೋದು ಮುಖ್ಯ ಇದರಲ್ಲಿ. ಯಾಕೆಂದರೆ ಇದು ತಿರುಗಿಸ್ಬೇಕಲ್ಲ, ಹಂಗಾಗಿ ನ್ಯಾಚ್ ಹಾಕಿದ್ರೇ ನೀಟಾಗಿ ರೌಂಡ್ ಶೇಪಲ್ಲಿ ತಿರುಗುತ್ತೆ. ಇಲ್ಲಾಂದರೆ ಅಲ್ಲಲ್ಲಿ ಗಂಟು ಥರ ಸಿಗಾಕೊಳ್ಳುತ್ತೆ ಅದು ಪೋಟ್ಲಿ ಬಟನ್ನು. ಹಂಗಾಗಿ ನೀಟಾಗಿ ತೆಗೆದುಬಿಟ್ಟು ಒಂದು ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ, ನ್ಯಾಚ್ ಹಾಕಿದಷ್ಟು ನಿಮಗೆ ಬ್ಲೌಸು ಫಿನಿಶಿಂಗ್ ನೀಟಾಗಿ ಬರುತ್ತೆ. ನ್ಯಾಚಲ್ಲಿ ಕರುದು ಇರುತ್ತಲ್ಲ, ಅಲ್ಲೇನಾಗುತ್ತೆ ಇಟ್ಕೊಂಡಂಗೆ ಆಗ್ಬಿಡುತ್ತೆ. ನೀವು ನ್ಯಾಚ್ ಹಾಕಿದ್ರೆ ನೀಟಾಗಿ ತಿರುಗುತ್ತೆ. ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನೀಟಾಗಿ ಈ ರೀತಿ ಹಾಕೊಂಡಾದ್ಮೇಲೆ ಒಂದು ಈ ಥರ ತಿರುಗಿಸ್ಕೊಂಬಿಟ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ ಫಸ್ಟು ಮೇಲ್ಗಡೆ, ಆಮೇಲೆ ಕೆಳಗಡೆ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೋಡಿ ಈ ರೀತಿ ಹಾಕ್ಕೊಂಡು ಬೇಕಾದ್ರೆ ನೀವು ಅದಕ್ಕೆ ಡಬ್ಬಲ್ ಹೊಲಿಗೆ ಹಾಕ್ಕೊಳ್ಳಿ. ನಿಮ್ಗೊಂದು ಸಾಲಲ್ಲ ಅಂದರೆ ಒಳಗಡೆ ಇನ್ನೂ ಅದ್ರ ಪಕ್ಕದಲ್ಲಿ ಒಂದು ಹಾಕ್ಕೊಂಡ್ರು ಇನ್ನೂ ಸ್ಟಿಫಾಗಿ ನೀಟಾಗಿ ಕಾಣಿಸುತ್ತೆ. ಅದೇ ಕಲರ್ ದಾರ ಹಾಕೋದ್ರಿಂದ ಅಷ್ಟೇನು ಅಸಹ್ಯವಾಗಿ ಕಾಣಲ್ಲ, ನೀಟಾಗೆ ಕಾಣಿಸುತ್ತೆ. ಓಕೆನಾ, ಈ ಥರ ಒಂದೊಂದು ಡಿಸೈನ್ಗೆ ಸ್ಟಿಚ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ನಾವು ಒಬ್ಬರು ದಾರನೇ ಬರ್ದಂಗೆ ಸ್ಟಿಚ್ ಮಾಡಿ ಅಂತಾರೆ, ಮಾಡೋಕ್ಕಾಗಲ್ಲ ಅದು. ಈ ಥರ ಡಿಸೈನ್ ಇವಾಗ ದಾರ ಬರ್ದೇ ಸ್ಟಿಚ್ ಮಾಡೋದು ಹೇಗಾಗುತ್ತೆ. ಹಾಗಾಗಿ ದಾರ ಹಾಕಿ ಅದೇ ಕಲರ್ ಹಾಕಿ ಸ್ಟಿಚ್ ಮಾಡಲೇಬೇಕು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಡಾಟ್ ಹಿಡ್ಕೊಂಡ್ರೆ ನಮಗೆ ಬ್ಯಾಕ್ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಪೋಟ್ಲಿ ಬಟನ್ ಡಿಸೈನ್ ಅಂದರೆ ಅಯ್ಯೋ ಹೆಂಗಪ್ಪ ಅದು ಗಂಟು ಥರ ಇರುತ್ತೆ, ಹೆಂಗೆ ಸ್ಟಿಚ್ ಮಾಡೋದು ಅನ್ನೋದೇ ಒಂದು ತಲೆನೋವಾಗ್ಬಿಟ್ಟಿರುತ್ತೆ. ಆ ಥರ ತಲೆ ಕೆಡಿಸ್ಕೊಳ್ಳೇಬೇಡಿ. ನೀಟಾಗಿ ಅದೇನಿಲ್ಲ, ಅದನ್ನು ಹೇಳ್ದಂಗೆ ಲೂಸಾಗಿ ನೀವು ಅದಕ್ಕೆ ನಾಟ್ ಹಾಕ್ಕೊಂಡ್ರೆ ನಾವು ಇಟ್ಟು ಸ್ಟಿಚ್ ಮಾಡಿದಾಗ ಅದೇನಾಗುತ್ತೆ, ಸ್ಮೂತ್ ಇರುತ್ತಲ್ಲ, ಸ್ಟಿಚಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ.
ಆಗುತ್ತೆ. ಗಂಟಾಗ್ಬಿಟ್ರೆ ಏನಾಗುತ್ತೆ, ಸೂಜಿನ ಮುರಿದಾಗ ಚಾನ್ಸ್ ಇರುತ್ತೆ. ನಾವು ಹಾಕೊಂಡು ಜಾಸ್ತಿ ಬಿಗಿದು ಗಂಟಾಕ್ಬಿಟ್ರೆ ಅದು ನಾಟು ನೀಟಾಗಿ ಇದಾಗ್ದಾಗ ಸೂಜಿ ಏನಾಗುತ್ತೆ ಒಳಗೆ ಇಳಿಯೋದಿಲ್ಲ, ಮುರಿದೇ ಹೋಗುತ್ತೆ. ಅದಕ್ಕೋಸ್ಕರ ಅದೊಂದು ನೆನ್ಪಿಟ್ಕೊಳ್ಳಿ. ಪೋಟ್ಲಿ ಬಟನಲ್ಲಿ ಇದೊಂದು ಟಿಪ್ಸ್ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಪೋಟ್ಲಿ ಬಟನ್ನ ಎಲ್ಲಿ ಎಷ್ಟು ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ಓಕೆನಾ, ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಈ ರೀತಿ ಪೋಟ್ಲಿ ಬಟನ್ ಡಿಸೈನ್ನ ರೆಡಿ ಮಾಡಿಕೊಂಡು ಮಾಡಿ. ಇದನ್ನು ಸ್ಲೀವ್ಸ್ಗೂ ಬೇಕಾದರೆ ರೆಡಿ ಮಾಡ್ಕೋಬೋದು, ವಿ ನೆಕ್ಕಲ್ಲಿ ಮಾಡ್ಬೋದು. ನೀವು ಯಾವ ನೆಕ್ಕಿಗಾದರೂ ಈ ಪೋಟ್ಲಿ ಬಟನ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಓಕೆನಾ, ನೋಡಿ ಈ ರೀತಿ ಪೋಟ್ಲಿ ಬಟನ್ ಡಿಸೈನ್ ತುಂಬ ಸೂಪರಾಗಿ ಬಂದಿದೆ ನೋಡಿ. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.